ಭಗವದ್ಗೀತೆಯ 12ನೇ ಅಧ್ಯಾಯದ 2ನೇ ಶ್ಲೋಕದ ಸ್ಪಷ್ಟವಾದ ಉಚ್ಚಾರಣೆಯನ್ನ ನೋಡ್ಕೊಳ್ಳೋಣ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾಮತಾಃ. ಇಲ್ಲಿ ಶ್ರೀ ಅಂತ ಓದ್ಬೇಕು, ಶ್ರೀ ಅಲ್ಲ ಶ್ರೀ ಅಂತ ಓದ್ಬೇಕು. ಶ್ರೀ ಭಗವಾನುವಾಚ. ಓಕೆನಾ? ಮಯ್ಯಾವೇಶ ಮಯ್ಯಾವೇಶ ಯ ದೀರ್ಘವಾಗಿದೆ, ಯದ ಕೆಳಗೆ ಯದ ಒತ್ತು, ಹಾಗಾಗಿ ಸ್ವಲ್ಪ ಒತ್ತು ಕೊಟ್ಟು ಓದಬೇಕು. ವೇ ದೀರ್ಘ. ಮಯ್ಯಾವೇಶ ವಯ್ಯಾವೇಶ ಮನೋ ಯೇ ಮಾನ್ ನೋ ಯೇ ಮಾ, ಈ ಮೂರು ಅಕ್ಷರಗಳು ನೋ ಏ ಮಾನ್ ಮೂರು ಅಕ್ಷರಗಳು ದೀರ್ಘ ಆಗಿರೋದ್ರಿಂದ ಅವುಗಳನ್ನ ದೀರ್ಘವಾಗಿ ಓದ್ಬೇಕು. ಮಾದ ನಂತರ ಬರುವಂತಹ ವಿಸರ್ಗ ನದ ಉಚ್ಚಾರಣೆಯನ್ನ ಮಾಡ್ಬೇಕು ಅರ್ಧದಷ್ಟು. ಮಯ್ಯಾವೇಶ ಮನೋ ಯೇ ಮಾನ್ ನಿತ್ಯ ಯುಕ್ತಾ ಉಪಾಸತೆ. ನೀದ ಮೇಲೆ ಇರುವಂತಹ ಆಘಾತ, ಹಾಗಾಗಿ ಮುಂಬರುವಂತಹ ಜೋಡಾಕ್ಷರವನ್ನು ಸ್ವಲ್ಪ ಒತ್ತು ಕೊಟ್ಟು ಓದ್ಬೇಕು. ಅದೇ ತರ ತದ ಕೆಳಗೆ ಯದ ಒತ್ತು, ನಿತ್ಯ ತ ನಂತರ ಯ ಓದ್ಬೇಕು. ಯುಕ್ತ ಯು ಅದಾದ ಮೇಲೆ ಕಾ ಕೆಳಗೆ ತದ ಒತ್ತು, ಯುಕ್ತ ಅದು ದೀರ್ಘವಾಗಿ ಓದ್ಬೇಕು. ಉಪಾಸತೆ ಪಾ ದೀರ್ಘ ಮತ್ತು ತೇ ದೀರ್ಘ, ಹಾಗಾಗಿ ಅವುಗಳನ್ನ ದೀರ್ಘವಾಗಿ ಓದ್ಬೇಕು. ನಿತ್ಯ ಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್. ಶ್ರ ಓದ್ಬೇಕು, ಶ್ರ ತಳಗರ ಒತ್ತು ಧ. ಶ್ರದ್ಧಯಾ ಪರಯೋಪೇತಾಸ್. ಯೋ ಪೇ ಮತ್ತು ತಾ ಮೂರೂ ಅಕ್ಷರಗಳು ದೀರ್ಘವಾಗಿರೋದ್ರಿಂದ ಅವುಗಳನ್ನ ದೀರ್ಘವಾಗಿ ಓದಿ ತಾದ ನಂತರ ಬರುವಂತಹ ವಿಸರ್ಗ ಅದಕ್ಕೆ ಸ ದ ಉಚ್ಚಾರಣೆ ಮಾಡಬೇಕು. ಅದನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಅದನ್ನ ಸದ ಉಚ್ಚಾರಣೆ ಮಾಡಿ. ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾಮತಾಃ. ತೇ ಮೇ ಎರಡೂ ದೀರ್ಘವಾಗಿದೆ, ಹಾಗಾಗಿ ದೀರ್ಘವಾಗಿ ಹೋಗಿ ಯುಕ್ತ ಕದ ಕೆಳಗೆ ತದ ಒತ್ತು ತ. ಮತ್ತೆ ಮಾ ಮ ಮಾ ದೀರ್ಘವಾಗಿ ಓದಿ ಅದರ ನಂತರ ಬರುವಂತಹ ಮ, ಅದಾದ ನಂತರ ತಾ ತಾದ ನಂತರ ವಿಸರ್ಗ ಇದೆ, ತಾಹ ಅಂತ ಓದ್ಬೇಕು. ತೇ ಮೇ ಯುಕ್ತತಮಾಮತಾಃ. ಪೂರ್ಣ ಶ್ಲೋಕ ನೋಡೋಣ. ಶ್ರೀ ಭಗವಾನುವಾಚ ಮಯ್ಯಾವೇಶ ಮನೋ ಯೇ ಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾಮತಾಃ.